ಮೇಷಲಗ್ನ ಮೇಷರಾಶಿಯ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಭವಿಷ್ಯವನ್ನ ನೋಡೋಣ. ಜೂನ್ ತಿಂಗಳಲ್ಲಿ ಗ್ರಹಗಳ ಮಹತ್ತರವಾದ ಬದಲಾವಣೆ, ಅದರ ಜೊತೆಗೆ ನಿಮ್ಮ ಬದುಕಿನಲ್ಲೂ ಹೊಸ ಆರಂಭ. ಎಸ್, ದೇವಗುರು ಬೃಹಸ್ಪತಿ ಗುರುವಿನ ಬದಲಾವಣೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ. ಈ 4ನೇ ಪಾದ ಕರ್ಕಾಟಕ ನವಾಂಶಕ್ಕೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಗುರು ವರ್ಗೋತ್ತಮನಾಗ್ತಾರೆ, ಉಚ್ಚ ಸ್ಥಾನ. ಇನ್ನು ಶನಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನ ಮೇ 18ನೇ ತಾರೀಕು ಶುರು ಮಾಡಿದ್ದಾರೆ. ಇದು ಕೂಡ ಒಂದು ಮಹತ್ತರವಾದ ಬದಲಾವಣೆ. ಅದರ ಜೊತೆಗೆ ನಿಮ್ಮ ರಾಶಿ, ನಿಮ್ಮ ಲಗ್ನದಲ್ಲಿಯೇ ನಿಮ್ಮ ರಾಶಿಯ ಅಧಿಪತಿಯ ಸಂಚಾರ ಆಗ್ತಾ ಇದೆ. ಇದು ರುಚಕ ಮಹಾಪುರುಷ ಯೋಗ. ಇನ್ನು ಸೂರ್ಯ ನಿಮ್ಮ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ 16ನೇ ತಾರೀಕು ನಿಮ್ಮ 3ನೇ ಮನೆಗೆ ಬರ್ತಾರೆ, ಪರಾಕ್ರಮ ಸ್ಥಾನಕ್ಕೆ. ಇನ್ನು ಬುಧ ಮೇ 29ನೇ ತಾರೀಕೆ ಅವರದ್ದೇ ಮನೆಗೆ ಬಂದು ಆ ಮನೆಯನ್ನ ಮತ್ತಷ್ಟು ಬಲಗೊಳಿಸುತ್ತಾರೆ. ಅದೇ ರೀತಿ ನಿಮ್ಮ 2 ಮತ್ತು 7ನೇ ಮನೆಯ ಅಧಿಪತಿ ಆಗಿರುವಂತಹ ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಜೂನ್ 9ನೇ ತಾರೀಕು ಸಂಚಾರವನ್ನು ಶುರು ಮಾಡ್ತಾರೆ. ಅಲ್ಲಿ ಗುರು ಮತ್ತು ಶುಕ್ರನ ಯುತಿ ಆಯಿತು 4ನೇ ಮನೆಯಲ್ಲಿ. ಉಳಿದಂತೆ ಕೇತು ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರದಲ್ಲಿ, ರಾಹು ಶತಭಿಷ ನಕ್ಷತ್ರ ಅವರದೇ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ 4ನೇ ಮನೆ ಇಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜೂನ್ ಏನ್ ಆರಂಭ ಕೊಡುತ್ತೆ, ಈ ಆರಂಭ ನಿಮ್ಮ 1 ವರ್ಷಗಳ ಕಾಲ ಆ ಫಲಗಳನ್ನು ನೀವು ಹಂತ ಹಂತವಾಗಿ ಕಾಣಬಹುದು. ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಏನಕ್ಕೆ ಅಂದರೆ ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದು ಥರದ ಉಲ್ಲೇಖಗಳಿವೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡಾಗ ಆ ವಿಚಾರಗಳು ನಮಗೆ ಹತ್ತಿರಕ್ಕೆ ಸಿಗುತ್ತೆ. ರಾಶಿಯಿಂದ ನೋಡಿದಾಗ ಅದು ನಿಮ್ಮ ಮನಸ್ಸಿಗೆ ಬಂದು ತಲುಪುವಂತಹ ವಿಚಾರಗಳು, ಸುಖ ಮತ್ತು ಸಂತೋಷದ ವಿಚಾರಗಳು, ನೆಮ್ಮದಿಯ ವಿಚಾರಗಳು, ಶಾಂತಿ ಮತ್ತು ಅಶಾಂತಿಯ ವಿಚಾರಗಳು. ಲಗ್ನದಿಂದ ನೋಡಿದಾಗ ಘಟನೆಗಳು, ಮದುವೆ ಆಗುತ್ತಾ, ಆಸ್ತಿ ಖರೀದಿ ಮಾಡ್ತೀವಾ, ಕೆಲಸ ಸಿಗುತ್ತಾ, ಇದೆಲ್ಲ ಲಗ್ನಕ್ಕೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ರಾಶಿಗಿಂತ ಹೆಚ್ಚಾಗಿ. ಇರಲಿ, ರಾಶಿ ಈಗ ನೀವು ಎಷ್ಟು ಖುಷಿಯಾಗಿರ್ತೀರಾ ಈ ತಿಂಗಳು ಅನ್ನೋದನ್ನ ಹೇಳುತ್ತೆ. ಏನೆಲ್ಲ ಗಳಿಸ್ತೀರಾ ಅನ್ನೋದನ್ನ ನಿಮ್ಮ ಲಗ್ನ ಹೇಳುತ್ತೆ. ಖುಷಿಯ ವಿಚಾರಗಳನ್ನ ರಾಶಿಗೆ ತಗೊಳ್ಳಿ, ಘಟಿಸುವಂತಹ ಘಟನೆಯ ವಿಚಾರಗಳನ್ನ ಲಗ್ನಕ್ಕೆ ತಗೊಳ್ಳಿ. ವೆರಿ ಸಿಂಪಲ್. ಓಕೆ, ಈಗ 4ನೇ ಮನೆಯನ್ನೇ ಬಹಳ ಪ್ರಮುಖವಾಗಿ ತಗೊಳ್ಳೋಣ. 4ನೇ ಮನೆಗೆ ಗುರು ಬಂದ ತಕ್ಷಣ ಅದ್ಭುತ, ಆಸ್ತಿ ಲಾಭ, ತಾಯಿಯಿಂದ ಸೌಖ್ಯ, ಮನೆಯನ್ನ ಖರೀದಿ ಮಾಡ್ತೀರಾ, ವಾಹನವನ್ನ ಖರೀದಿ ಮಾಡ್ತೀರಾ, ನೆಮ್ಮದಿ ಸಿಗುತ್ತೆ, ಗುರುಬಲ ಅದ್ಭುತವಾಗಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಒಂದು ಕಡೆ ಎಲ್ಲವೂ ಸಿಗತ್ತೆ. ಆದರೆ ಶಾಸ್ತ್ರಗಳಲ್ಲಿ ಬೇರೆ ಉಲ್ಲೇಖ ಇದೆ. 4ನೇ ಮನೆಗೆ ಗುರು ಬಂದಾಗ ಅದು ಕಾರಕೋ ಭಾವ ನಾಶಾಯ, ಈ ಥರವಾಗಿ ವರ್ತಿಸಿ ನಿಮ್ಮನ್ನ ಆ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗುರು ನಿಮಗೆ 9ನೇ ಮನೆಯ ಅಧಿಪತಿ. 9ನೇ ಮನೆ ಎಂದರೆ ದೂರ ಪ್ರಯಾಣ, ದೂರದ ಸ್ಥಳ ಅಂತಲೂ ಅರ್ಥ ಮಾಡ್ಕೊಳ್ಳಿ. 12ನೇ ಮನೆ ವಿದೇಶ. ಸೊ ಹಾಗಾಗಿ ನೀವು ಈ 4ನೇ ಮನೆ, ಒಂದು ಕಾರ್ ಖರೀದಿ ಮಾಡಿದ್ರಿ ಅಂದ್ಕೊಳ್ಳಿ, ಆದರೆ ಅದನ್ನು ಅನುಭವಿಸೋದಕ್ಕೆ ನೀವು ಅಲ್ಲಿರಲ್ಲ, ದೂರಕ್ಕೆ ಹೋಗ್ತೀರಾ. ಮನೆ ಖರೀದಿ ಮಾಡ್ತೀರಾ, ಗೃಹ ಪ್ರವೇಶನೂ ಆಗತ್ತೆ, ಆದರೆ ಆ ಮನೆಯಲ್ಲಿ ನೀವು ವಾಸಿಸಲ್ಲ, ಹೊರಗಡೆ ಹೋಗಬೇಕಾಗುತ್ತೆ. ಸೊ ಇದೆ ನಿಮಗೆ ಏನು ಅದ್ಭುತವಾದ ವಿಚಾರಗಳು ಬರ್ತವೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ದಶಾಭುಕ್ತಿಗಳ ಆಧಾರದ ಮೇಲೆ ಒಂದು ಸ್ವಲ್ಪ ಹೆಚ್ಚಾಗಿ ಸಿಗಬಹುದು. ಆಸ್ತಿ ಖರೀದಿ, ವಾಹನ ಖರೀದಿ, ಉದ್ಯೋಗ ಸಿಗೋದು, ಅಥವಾ ಹೊಸ ಬಿಸ್ನೆಸ್ ಶುರು ಮಾಡೋದು, ಇದೆಲ್ಲದರ ಆರಂಭವೂ ಕೂಡ ಆಗಬಹುದು. ಆದರೆ ಸಿಕ್ಕಂತಹ ವಿಚಾರಗಳಲ್ಲಿ ನೀವು ತೃಪ್ತಿಯನ್ನ ಕಾಣೋದಿಲ್ಲ, ಬದಲಾಗಿ ಅದರಿಂದ ದೂರ ಇರ್ತೀರಾ. ಏನಕ್ಕೆ ಅಂದರೆ ಗುರು ನಿಮಗೆ 9 ಮತ್ತು 12ನೇ ಮನೆಯ ಅಧಿಪತಿ. ಇನ್ನೊಂದು ಲೆಕ್ಕಾಚಾರ ತೆಗೆದುಕೊಳ್ಳಿ. ಧನುಸು ರಾಶಿಯಿಂದ ಕರ್ಕಾಟಕ ರಾಶಿ ಅಷ್ಟಮ ಸ್ಥಾನ ಆಗುತ್ತೆ. ಸ್ವಲ್ಪ ಆತಂಕ, ಸ್ವಲ್ಪ ಅಡೆತಡೆ ಎಲ್ಲವೂ ಎದುರಾಗುತ್ತೆ. ಅಂದರೆ ನೀವೊಂದು ಆಸ್ತಿ ಖರೀದಿ ಮಾಡ್ತಾ ಇದ್ದೀರಾ, ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಸುಲಭವಾಗಿ ಸಾಲ ಸಿಗಲ್ಲ, ತುಂಬ ಅಡೆತಡೆಗಳು ಬರುತ್ತೆ, ಏನೋ ಡಾಕ್ಯುಮೆಂಟ್ಸ್ ಇಶ್ಯೂ ಆಗುತ್ತೆ. ನೀವು ಅಂದ್ಕೊಂಡಿರ್ತೀರಾ ಈ ಇಂಟ್ರೆಸ್ಟಿಗೆ ಸಿಗುತ್ತೆ ಅಂತ, ಅದು ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋಗ್ತದೆ. ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಾಗುತ್ತೆ. ಅಷ್ಟು ಸುಲಭವಾಗಿ ಯಾವುದು ಬಂದು ನಿಮ್ಮನ್ನು ಸೇರೋದಿಲ್ಲ. ಇದೇ ಗುರು ಕೊಡುವಂತಹ ತೊಂದರೆಗಳು.
ಹಾಗಂತ 4ನೇ ಮನೆಗೆ ಉಚ್ಚ ಸ್ಥಾನಕ್ಕೆ ಬಂದು ನಮ್ಗೇನೂ ಕೊಡೋದಿಲ್ವಾ ಅಂದರೆ ಕೊಡ್ತಾರೆ, ಎಲ್ಲವೂ ಸಿಗುತ್ತೆ. ಆದರೆ ಅದು ಅನುಭವಿಸೋದಕ್ಕೆ ನೀವು ಅಲ್ಲಿರೋದಿಲ್ಲ, 4ನೇ ಮನೆಯಲ್ಲಿ ಇರೋದಿಲ್ಲ, ದೂರ ಹೋಗಿರ್ತೀರಾ, ಸ್ವಲ್ಪ ಹೋಗಬೇಕಾದ ಪರಿಸ್ಥಿತಿಗಳು ಬರುತ್ತೆ, ತಾಯಿಯ ಪ್ರೀತಿಯಿಂದ ವಂಚಿತರಾಗ್ತೀರಾ. ಸೊ ಇದೆಲ್ಲವೂ ಎದುರಾಗುತ್ತೆ 4ನೇ ಮನೆಯ ಗುರುವಿನ ಇಂಪ್ಯಾಕ್ಟಿಂದ. ಓಕೆ, ಇನ್ನು 4ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗುತ್ತಲ್ಲ 9ನೇ ತಾರೀಕು, ಸ್ವಲ್ಪ ಈ ಐಷಾರಾಮಿ ಜೀವನದ ಕಡೆ ಹೆಚ್ಚು ಒಲವು ತೋರಿಸೋದು, ಮನೆಯಲ್ಲಿ ಏನು ಇಂಟೀರಿಯರ್ ಬದಲಾಯಿಸೋದು, ಅಥವಾ ಈಗಿರುವ ಮನೆಯನ್ನು ಬದಲಾಯಿಸಿ ಬೇರೆ ಮನೆಗೆ ಹೋಗೋದು, ರೆಂಟಿಂದ ಲೀಸ್ಗೆ ಹೋಗೋದು, ವೆಹಿಕಲನ್ನು ಅಪ್ಗ್ರೇಡ್ ಮಾಡೋದು, ಇದೆಲ್ಲವೂ ಆಗುತ್ತೆ. ನಿಮ್ಮ ಮೇಲೆ ನೀವು ಒಂದಷ್ಟು ಖರ್ಚುಗಳನ್ನು ಮಾಡ್ತೀರಾ, ಮನೆಗೆ ಸಂಬಂಧಪಟ್ಟಂತೆ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಖರ್ಚುಗಳು ಕೂಡ ಎದುರಾಗುತ್ತೆ. ಅದೆಲ್ಲವೂ ನಿಮಗೆ ಖುಷಿ ಕೊಡುತ್ತೆ. ಬಟ್ 4ನೇ ಮನೆಗೆ ಸಂಬಂಧಪಟ್ಟಂತೆ ಗುರು ನಿಮಗೆ ಅಲ್ಲಿ ಅಭಿವೃದ್ಧಿಯನ್ನು ಕೊಟ್ಟರು, ಅದನ್ನು ಅನುಭವಿಸೋದಕ್ಕೆ ನಿಮಗೆ ಅವಕಾಶಗಳನ್ನು ಕೊಡದೆ ನಿಮ್ಮನ್ನು ದೂರ ಕಳಿಸ್ತಾರೆ. ಇಷ್ಟೇ ಆಗೋದು ಈ ಗುರುವಿನ ಇಂಪ್ಯಾಕ್ಟಿಂದ. ಪಾಸಿಟಿವ್ ನೆಗೆಟಿವ್ ಎರಡನ್ನೂ ರಿಸೀವ್ ಮಾಡ್ಕೊಳ್ಳಿ, ಇದೇ ಲೆಕ್ಕಾಚಾರ. ಓಕೆ, ಅದೇ ರೀತಿ ಗುರು ನಿಮಗೆ ಅಷ್ಟಮ ಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾರೆ ಅಲ್ವಾ. ಅಷ್ಟಮ ಸ್ಥಾನ ಅಂದರೆ ಅನಿರೀಕ್ಷಿತ ಅವಘಡಗಳು ಹೌದು, ಅನಿರೀಕ್ಷಿತ ಲಾಭಗಳು ಹೌದು. ಸೊ ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗಬಹುದು, ಅಥವಾ ನೀವು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದರ ಲಾಭಗಳು ಜೂನಿಂದ ಇನ್ನೂ ಹೆಚ್ಚಾಗಿ ಶುರುವಾಗಬಹುದು. ಎಲ್ಲೋ ಸ್ಟಕ್ ಆಗಿದ್ದ ಅಮೌಂಟ್ ನಿಮಗೆ ಖಂಡಿತ ಮತ್ತೆ ಸಿಗುತ್ತೆ. ಚಿಟ್ ಫಂಡು, ಈ ಲಾಟ್ರಿ ಅಥವಾ ಈ ಇನ್ಸುರೆನ್ಸ್, ಈ ಥರದ ಹಣಗಳು ಮೆಚುರಿಟಿ ಪಡ್ಕೊಳ್ಬಹುದು. ಇದೆಲ್ಲ ಅಷ್ಟಮ ಸ್ಥಾನದಿಂದ ಗುರು ಅವರ ಏನೋ ಒಂದು ಬಲವನ್ನು ಕೊಟ್ಟು ನಿಮಗೆ ತಂದು ಕೊಡ್ತಾರೆ. ಅದೇ ರೀತಿ ನಿಮ್ಮ ಕರ್ಮಸ್ಥಾನಕ್ಕೂ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ಕೆಲಸದಲ್ಲಿ ಬಡ್ತಿ ಸಿಗೋದು, ವರ್ಗಾವಣೆ ಆಗೋದು, ಮಾನ್ಯತೆ, ಗೌರವ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. 4ನೇ ಮನೆ ಅಂದರೆ ಕುರ್ಚಿ, ಆ ಕುರ್ಚಿಯನ್ನು ಖಂಡಿತ ಗಟ್ಟಿ ಮಾಡ್ತಾರೆ. ಓಕೆ, ದೂರದ ಸ್ಥಳಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ಮೇಷರಾಶಿ ಮೇಷ ಲಗ್ನದವರು, ಮೇಷರಾಶಿಯವರಿಗೆ ಮಾನಸಿಕ ಒಂದು ಬಲ ಕೊಟ್ಟರೆ, ಲಗ್ನದವರಿಗೆ ಕುರ್ಚಿಯಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಳುವಂಥ ಅವಕಾಶಗಳನ್ನು ಖಂಡಿತ ಕೊಡ್ತಾರೆ. ಸೊ ನಿಮ್ಮ ಕೆಲಸ ಸ್ಥಳದಲ್ಲಿ ಒಂದು ಒಳ್ಳೆಯ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಅದೇ ರೀತಿ ನಿಮ್ಮ 12ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ 12ನೇ ಮನೆಯಲ್ಲಿ ಶನಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡೋದ್ರಿಂದ ನೀವು ಇವಾಗ ಹೊಸ ಆರಂಭದಲ್ಲಿದ್ದೀರಾ. ಶನಿ ಮಹಾತ್ಮರು 7.5 ಸಂದರ್ಭದಲ್ಲಿ ಈಗ ನಿಮಗೆ ಕಾಟ ಕೊಡುವುದರ ಬದಲು ಪಾಠಗಳನ್ನು ಕಲಿಸ್ತಾ ಇದ್ದಾರೆ. ನಿಮ್ಮ ಸುತ್ತ ಇರುವವರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದರ ಅನುಭವ ನಿಮಗಾಗತ್ತೆ. ಕೆಟ್ಟವರೆಲ್ಲ ಕಟ್ಟಾಗ್ತಾರೆ, ಒಳ್ಳೆಯವ್ರು ಮಾತ್ರ ಉಳ್ಕೊಳ್ತಾರೆ. ನಿಮ್ಮಿಂದ ಶ್ರಮವನ್ನು ಕೇಳ್ತಾ ಇದ್ದಾರೆ, ನಿಮ್ಮಿಂದ ಶಿಸ್ತನ್ನು ಕೇಳ್ತಾ ಇದ್ದಾರೆ, ನಿಮ್ಮಿಂದ ತಾಳ್ಮೆಯನ್ನು ಕೇಳ್ತಾ ಇದ್ದಾರೆ. ಸೊ ಅದನ್ನು ಶನಿ ಈ 7.5 ಬಿಡುಗಡೆ ಆಗೋವರೆಗೂ ನೀವು ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಶಿಸ್ತಿಂದ ಇರಿ, ತಾಳ್ಮೆಯಿಂದ ಇರಿ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಖಂಡಿತ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಈಗ ಜಸ್ಟ್ ನೀವು ಒಳ್ಳೆಯದರ ಕಡೆ ಮುಖ ಮಾಡಬೇಕು ಅಷ್ಟೇ. ಇಲ್ಲಿ ಗುರು ತಮ್ಮದೇ ಮನೆಗೆ ದೃಷ್ಟಿಯನ್ನು ಕೊಟ್ಟು ಈ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆನ್ಸೈಟ್ ಏನು ಜಾಬನ್ನು ಟ್ರೈ ಮಾಡ್ತಾ ಇದ್ದಾರೆ, ವಿದೇಶಿ ಸಂಬಂಧಿತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇವರಿಗೆಲ್ಲ ಅಭಿವೃದ್ಧಿಯನ್ನು ತಂದು ಕೊಡ್ತಾರೆ. ಅದೇ ರೀತಿ ಶನಿಯ ಒಂದು ಕ್ರೂರತೆಯನ್ನು ಕಡಿಮೆ ಮಾಡಿ ಈಗ ಸ್ವಲ್ಪ ನೆಮ್ಮದಿಯ ಉಸಿರಾಟವನ್ನು ಮಾಡಬಹುದು, ಆ ರೀತಿ ನಿಮಗೆ ಮಾಡಿಕೊಡ್ತಾರೆ. ಇದಿಷ್ಟು ಗುರುವಿನ ಇಂಪ್ಯಾಕ್ಟ್ ಆಯಿತು. ಈಗ ನಿಮ್ಮ ಲಗ್ನದ ಅಧಿಪತಿ ಕುಜ, ಅಷ್ಟಮ ಸ್ಥಾನದ ಅಧಿಪತಿ ಕುಜ. ಸೊ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ರುಚಕ ಮಹಾಪುರುಷ ಯೋಗ. ಸೊ ಎಲ್ಲಿಲ್ಲದ ಧೈರ್ಯ, ನಿರ್ಧಾರ ಮಾಡ್ತಾ ಇದ್ದೀರಾ, ಕೆಲಸಕ್ಕೆ ಮುಂದಾಗ್ತಾ ಇದ್ದೀರಾ, ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಇದೆಲ್ಲ ಕುಜ ನಿಮ್ಮ ರಾಶಿಯಲ್ಲೇ ನಿಮ್ಮ ಲಗ್ನದಲ್ಲೇ ಕುಂತು ನಿಮಗೆ ಕೊಡ್ತಾ ಇರುವಂತಹ ಒಂದು ಬಲ. ಅದೇ ರೀತಿ ಕುಜನ ದೃಷ್ಟಿ ಇದೆಯಲ್ಲ, 4ನೇ ದೃಷ್ಟಿ, ಅದು 4ನೇ ಮನೆಗೆ ಬೀಳ್ತಾ ಇದೆ. ಸೊ ಹಾಗಾಗಿ ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ, ಜೊತೆಗೆ ಈ ಇಂಜಿನಿಯರಿಂಗ್ ಕ್ಷೇತ್ರ, ಭೂಮಿ ವ್ಯವಹಾರಗಳು ಎಲ್ಲದರಲ್ಲೂ ಅತ್ಯದ್ಭುತವಾದ ಯಶಸ್ಸನ್ನು ಗಳಿಸುವಂತಹ ಸಮಯ. ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ಕೃಷಿಕರು ಈಗ ಒಂದಷ್ಟು ನೆಮ್ಮದಿಯನ್ನು ಕಾಣ್ತೀರಾ, ಒಳ್ಳೆಯ ಫಲಗಳು ನಿಮಗೆ ಖಂಡಿತ ಸಿಗುತ್ತೆ. ಅದೇ ರೀತಿ ಕುಜನ 7ನೇ ದೃಷ್ಟಿ 7ನೇ ಮನೆಗೆ ಬೀಳುತ್ತೆ. ಸೊ 7ನೇ ಮನೆ ಅಂದರೆ ಅದು ಕಳತ್ರ ಸ್ಥಾನ, ಪಾಲುದಾರಿಕೆಯ ಸ್ಥಾನ,
ವ್ಯಾಪಾರ ಸ್ಥಾನ, ನ್ಯಾಯಸ್ಥಾನ, ಸಹೋದ್ಯೋಗಿಗಳು, ಜನಾಕರ್ಷಣೆ ಎಲ್ಲವನ್ನ ತಿಳಿಸುತ್ತೆ. ನೋಡಿ, ರಾಜಕಾರಣಿಗಳು ಈಗ ಸರಿಯಾಗಿ ಬಳಸ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ 16ನೇ ತಾರೀಕು ರವಿ 3ನೇ ಮನೆಗೆ ಬರ್ತಾರೆ. ಸೊ 3ನೇ ಮನೆಯಲ್ಲಿ ನೀವು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಅಂದರೆ ಸೋಷಿಯಲ್ ಮೀಡಿಯಾವನ್ನು ಸರಿಯಾಗಿ ಬಳಸ್ಕೊಂಡು ನಿಮ್ಮ ವಿಚಾರಗಳನ್ನು ಮಾರ್ಕೆಟ್ ಮಾಡಿಕೊಂಡರೆ, ವಿಷಯಗಳನ್ನು ಜನಗಳಿಗೆ ಈ ಡಿಜಿಟಲ್ ಮೀಡಿಯಾ ಥ್ರೂ ತಲುಪಿಸಿದ್ರೆ ನಿಮ್ಮ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಅದು ಮುಂದೆ ಇರುವ ಎಲೆಕ್ಷನ್ಗಳಿಗೆ ಸಪೋರ್ಟ್ ಆಗುತ್ತೆ. ರಾಜಕಾರಣಿಗಳು ಹಾಗೆ ಬಳಸ್ಕೊಳ್ಬೇಕು. ಅತಿಯಾದ ಕೋಪ, ಆತುರ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ನಿಮ್ಮ ಕಾರ್ಯಕರ್ತರ ಜೊತೆ ವರ್ತಿಸಬೇಕು, ಇಲ್ಲ ಅಂದರೆ ಸಂಬಂಧ ಹಾಳಾಗುತ್ತೆ. ಅದೇ ರೀತಿ ನೀವು ನಿಮ್ಮ ಹೆಂಡತಿ ಜೊತೆ, ನಿಮ್ಮ ಗಂಡನ ಜೊತೆ ವರ್ತಿಸಬೇಕಾದರೆ ಆತುರಗಳು ಬೇಡ, ಕೋಪಗಳು ಬೇಡ, ಸಂಬಂಧಗಳು ಹಾಳಾಗುತ್ತೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಪರಸ್ಪರ ವಿರೋಧ ಭಾವಗಳುಂಟಾಗುತ್ತೆ ನಿಮ್ಮ ಅತಿಯಾದ ಕೋಪದಿಂದ ಮತ್ತು ಅತಿಯಾದ ವೇಗದ ಆತುರದ ನಿರ್ಧಾರಗಳಿಂದ. ಸೊ ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಸ್ಥಾನವು ಗಟ್ಟಿಯಾಗುತ್ತೆ. ಸೊ ಅದೇ ರೀತಿ ಅಷ್ಟಮ ಸ್ಥಾನಕ್ಕೆ ಕುಜನ ದೃಷ್ಟಿ ಬೀಳುತ್ತೆ. ಡೆಫಿನೆಟ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಡೆಫಿನೆಟ್ಲಿ ಲಾಭ ಇದೆ. ಅದೇ ರೀತಿ ವೆಹಿಕಲಲ್ಲಿ ಓಡಾಡಬೇಕಾದರೆ ಸ್ವಲ್ಪ ಅನಿರೀಕ್ಷಿತ ಅವಘಡಗಳು ಕೂಡ ಎದುರಾಗಬಹುದು. ಮೈಯಿಂದ ರಕ್ತ ಬರುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು. ಮೇಷರಾಶಿ, ಮೇಷಲಗ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಿತೌಟ್ ಹೆಲ್ಮೆಟ್, ಸೀಟ್ ಬೆಲ್ಟ್ ಇಲ್ಲದೆ ಅತಿಯಾದ ವೇಗದಲ್ಲಿ ಏನನ್ನು ಮಾಡಕ್ಕೆ ಹೋಗಬೇಡಿ, ಕಂಟ್ರೋಲ್ ಆಗಿರಿ. ಓಕೆ, ಇನ್ನು ನಮ್ಮ ಸೂರ್ಯನ ವಿಚಾರಕ್ಕೆ ಬರೋಣ. ಧನಸ್ಥಾನದಲ್ಲಿದ್ದರು. ಸೊ ಆಗ ನಿಮಗೆ ಹಣದ ಮೂಲಗಳು ಒಂದಷ್ಟು ಸೃಷ್ಟಿಯಾಯಿತು. ನಿಮ್ಮ ಮಾತಿನಲ್ಲಿ ಗಾಂಭೀರ್ಯ ಇತ್ತು. ಸೊ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದರೆ ನೀವು ಮಾತನ್ನು ಸ್ವಲ್ಪ ಅಹಂಕಾರದಿಂದಲೋ ಈಗೋವನ್ನು ಬಳಸ್ಕೊಂಡು ಮಾತನಾಡಿದ್ದರೆ ಅಲ್ಲಿ ಸಂಬಂಧಗಳು ಹಾಳಾಗಿರುತ್ತೆ, ಕೆಲಸಗಳಲ್ಲಿ ಹಿನ್ನಡೆ ಆಗಿರುತ್ತೆ. ಇದೆಲ್ಲವೂ ರವಿ ಮಾಡಿರ್ತಾರೆ. ಯಾಕೆಂದರೆ ರವಿ ಅಂದ್ರೇ ಸ್ವಲ್ಪ ಈಗೋ, ನನ್ನದೇ ನಡಿಬೇಕು, ಹಠ ಎಲ್ಲವೂ ಬರುತ್ತೆ. ಅದು ಮಾತಿನ ಸ್ಥಾನಕ್ಕೆ ಬಂದಾಗ ಮಾತಲ್ಲೇ ಅದು ಎಲ್ಲವೂ ಗೋಚರ ಆಗುತ್ತೆ. ಹಾಗಾಗಿ ನೀವು ಅದನ್ನು ಹಾಗೇ ಬಳಸ್ಕೊಂಡಿದ್ದರೆ ನೆಗೆಟಿವ್ ಆಗಿರುತ್ತೆ. ಸರಿಯಾಗಿ ಬಳಸ್ಕೊಂಡಿದ್ದರೆ ಮಾತೇ ಬಂಡವಾಳ ಆಗಿ ನಿಮಗೆ ಅದು ಲಾಭ ತಂದು ಕೊಟ್ಟಿರುತ್ತೆ. ಇದೇ ರವಿ 16ನೇ ತಾರೀಕು 3ನೇ ಮನೆಗೆ ಬರ್ತಾರಲ್ಲ, ಈ ಪರಾಕ್ರಮ ಸ್ಥಾನ. ಸೊ ಇಲ್ಲಿ ಈಗ ಎಲ್ಲಿಲ್ಲದ ಧೈರ್ಯ ನಿಮ್ಮನ್ನು ಕಾಪಾಡುತ್ತೆ. ಹೊಸ ಹೊಸ ಕೆಲಸಗಳಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈಗ ರವಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅದು ಸರ್ಕಾರಿ ಸಂಬಂಧಿತ ವ್ಯವಹಾರಗಳಿರಲಿ, ಸರ್ಕಾರಿ ಕೆಲಸದಲ್ಲಿರೋರಿಗಿರಲಿ, ನಿಮ್ಮೆಲ್ಲರಿಗೂ ಈಗ 3ನೇ ಮನೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ರವಿಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಓವರಾಲ್ ಬರವಣಿಗೆ, ವರದಿಗಾರಿಕೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ಕ್ರಿಯೇಟಿವ್ ಆ್ಯಂಗಲಲ್ಲಿ ಕೆಲಸ ಮಾಡ್ತಾ ಇರೋರು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಅದೇ ರೀತಿ ಸಾಫ್ಟ್ವೇರ್ ಉದ್ಯಮಿಗಳಿಗೂ ಕೂಡ ತುಂಬ ಚೆನ್ನಾಗಿದೆ. ಸೊ 3ನೇ ಮನೆಯ ಇಂಪ್ಯಾಕ್ಟ್ ನಿಮ್ಮನ್ನು ಚೆನ್ನಾಗಿ ಕಾಪಾಡುತ್ತೆ. ಅದೇ ರೀತಿ ಸ್ಕಿಲ್ ಬೇಸ್ಡ್ ವ್ಯವಹಾರ, ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಸ್ಕಿಲ್ ಬೇಸ್ಡ್ ವೃತ್ತಿಯಲ್ಲಿ ಯಾರ್ಯಾರಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ರವಿಯ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿ ನೀವು ಬೆಳಕಿಗೆ ಬರುವಂತಹ ಸಮಯ ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ 3ನೇ ಮನೆಗೆ ಬುಧ ಬರ್ತಾ ಇದ್ದಾರೆ. ಅದು ಆರಂಭದಲ್ಲೇ ಬಂದ್ಬಿಡ್ತಾರೆ ಜೂನ್ ತಿಂಗಳು. ಸೊ ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಅದ್ಭುತವಾಗಿರುತ್ತೆ. ಕನ್ಸಲ್ಟೆಂಟ್ಗಳು, ಶಿಕ್ಷಕ ವೃತ್ತಿಯಲ್ಲಿರೋರು, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ವೇರ್ ಉದ್ಯಮಿಗಳಿಗೂ ಕೂಡ ಈ 3ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ನಿಮ್ಮನ್ನು ಈ ಒಂದು ತಿಂಗಳು ಕಾಪಾಡ್ಕೊಂಡು ಬರುತ್ತೆ. ಅದೇ ರೀತಿ ಶುಕ್ರ 9ನೇ ತಾರೀಕು ಗುರುವಿನ ಜೊತೆ ಯುತಿ ಆಗ್ತಾರೆ. ಸೊ ಶುಕ್ರನ ಇಂಪ್ಯಾಕ್ಟಿಂದ ಸ್ವಲ್ಪ ಲಕ್ಸುರಿ, ಇಲ್ಲಿ ಖರ್ಚುಗಳು ಜಾಸ್ತಿ ಮಾಡ್ಕೊಳ್ತೀರಾ ಮನೆಗೆ ಸಂಬಂಧಪಟ್ಟಂತೆ. ಅದೇ ರೀತಿ 10ನೇ ಮನೆಗೆ ಅವರ ದೃಷ್ಟಿ ಸಿಗೋದ್ರಿಂದ ನಿಮ್ಮ ಏನು ವೃತ್ತಿ ಕ್ಷೇತ್ರದಲ್ಲಿ ಒಂದು ಹೆಣ್ಣಿನಿಂದ ನಿಮಗೆ ಲಾಭಗಳಿವೆ. ನಿಮ್ಮ ಮನೆಯಲ್ಲಿರೋ ಹೆಣ್ಣುಮಕ್ಕಳು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಅಂದರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ, ವೃತ್ತಿಗೆ ಸಂಬಂಧಪಟ್ಟಂತೆ ಅವರ ಬೆಂಬಲ, ಅವರಿಂದ ಒಂದಷ್ಟು ಸಪೋರ್ಟ್ ಖಂಡಿತ ಸಿಗುತ್ತೆ. ಇದನ್ನು ಕೂಡ ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ಕೇತು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ನಿಮ್ಮ ಪೂರ್ವ ಪುಣ್ಯಸ್ಥಾನ ಆಕ್ಟಿವೇಟ್ ಆಗ್ತಾ ಇರೋದು. ನೀವು ಈ ಹಿಂದೆ ಮಾಡಿದಂತಹ ಪುಣ್ಯದ ಕೆಲಸಗಳು, ನಿಮ್ಮ ಹಿರಿಯರು ಮಾಡಿರುವಂತಹ ಪುಣ್ಯದ ಕೆಲಸಗಳು ಈಗ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಅಲ್ಲಿ ಒಳ್ಳೇದಾಗಿದ್ದರೆ ಇಲ್ಲಿ ಅದರ ದುಪ್ಪಟ್ಟು ಒಳ್ಳೇದಾಗ್ತಾ ಇರುತ್ತೆ. ಅಲ್ಲೇನಾದರೂ ಕೆಟ್ಟದ್ದಾಗಿದ್ದರೆ ಅದಕ್ಕೆ ಶಿಕ್ಷೆಯಾಗಿ ಈಗ ನೀವು ಅನುಭವಿಸ್ತಾ ಇರ್ತೀರಾ. ಇನ್ನು ಮಕ್ಕಳ
ವಿಚಾರದಲ್ಲಿ ನೀವು ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿದೆ, ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಅವರು ಎಲ್ಲೋ ಒಂದ್ ಕಡೆ ಮೌನಿ ಆಗ್ಬಿಟ್ಟಿದ್ದಾರೆ. ಯಾವ ವಿಚಾರದಲ್ಲೂ ಅವರು ಲವಲವಿಕೆಯನ್ನ ತೋರಿಸ್ತಾ ಇಲ್ಲ, ಸ್ವಲ್ಪ ಡಿಟ್ಯಾಚ್ಮೆಂಟ್ ಮೋಡಲ್ಲಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ದಿನ ಕೇತು ಬಿಡುಗಡೆ ಆಗೋವರೆಗೂ ಹೀಗೆ ಇರ್ತಾರೆ ಮಕ್ಕಳು. ಇನ್ನು ಹೂಡಿಕೆಯ ವಿಚಾರ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಶಾರ್ಟ್ಕಟ್ಟನ್ನು ಯೂಸ್ ಮಾಡಬೇಡಿ. ಲಾಂಗ್ ಟರ್ಮ್ ಕಡೆ ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಟಚ್ ಇಟ್ಕೊಳ್ಳಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿರೋರಿಗೆ ಈಗ ಸ್ವಲ್ಪ ಡಿಟ್ಯಾಚ್ಮೆಂಟ್ ಭಾವನೆ, ಒಬ್ಬರಿಂದ ಒಬ್ಬರು ದೂರ ಇರಬೇಕಾದ ಸಂದರ್ಭಗಳು ಎದುರಾಗಿದೆ. ಪರಸ್ಪರ ಕಿತ್ತಾಡ್ಕೊಂಡು ಅಥವಾ ಸಂದರ್ಭಗಳು ಆ ಥರ ಎದುರಾಗಿ ಈಗ ನೀವಿಬ್ಬರು ಹತ್ರ ಇಲ್ಲ, ಸ್ವಲ್ಪ ದೂರ ಆಗ್ತಾ ಇದ್ದೀರಾ, ನಂತರ ಮತ್ತೆ ಒಂದಾಗ್ತೀರಾ. ಈಗ ದೂರ ಆಗಿದ್ದೀವಿ ಅಂತ ಏನೇನೋ ಮಾತನಾಡಿ ಸಂಪೂರ್ಣವಾಗಿ ಸಂಬಂಧಗಳನ್ನು ಕಳೆದುಕೊಳ್ಳಕ್ಕೆ ಹೋಗಬೇಡಿ. ಇನ್ನು 11ನೇ ಮನೆ ರಾಹುವಿನ ಸಂಚಾರ, ನಿಮ್ಮ ನೆಟ್ವರ್ಕ್ ಯಾವಾಗ ಅವರು ಅಲ್ಲಿಗೆ ಬಂದರೂ ಅಲ್ಲೇ ಇಂಪ್ರೂವ್ ಆಗ್ತಾ ಇದೆ. ನಿಮ್ಮ ಸ್ನೇಹ ಬಳಗ ದೊಡ್ಡದಾಗ್ತಾ ಇದೆ. ಪರಿಚಯ ಆಗುವಂತಹ ಪ್ರತಿ ಒಂದು ವ್ಯಕ್ತಿಯಿಂದನೂ ನಿಮಗೆ ಲಾಭಗಳಾಗ್ತಾ ಇದ್ದಾವೆ. ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯ ಆಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ವಲಯದಲ್ಲಿರೋರು, ಈ ಥರ ಒಂದೊಂದೇ ಪರಿಚಯಗಳು ನಿಧಾನವಾಗಿ ಆಗ್ತಾ ಇದೆ. ಪ್ರತಿ ಪರಿಚಯವು ನಿಮಗೆ ಲಾಭಗಳನ್ನು ಮಾಡಿಕೊಡುತ್ತೆ. ಅದನ್ನು ನೀವು ಸರಿಯಾಗಿ ಬಳಸ್ಕೊಳ್ಬೇಕು. ಸೊ ಇದಿಷ್ಟು ನಿಮ್ಮ ರಾಶಿಗೆ, ನಿಮ್ಮ ಲಗ್ನಕ್ಕೆ ಕಂಡು ಬರುವಂತಹ ವಿಚಾರಗಳು. ಈಗ ಅಶ್ವಿನಿ ನಕ್ಷತ್ರ, ಇಲ್ಲಿ ನಿಮಗೆ ಸಾಕಷ್ಟು ವೈದ್ಯರು ಸಿಗ್ತಾರೆ. ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು, ಮಿಲಿಟ್ರಿ, ಈ ಥರದ ಕ್ಷೇತ್ರದಲ್ಲಿರೋರು ಕೂಡ ಹೆಚ್ಚಿಗೆ ಜನ ಸಿಗ್ತಾರೆ. ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರು ಕೂಡ ಹೆಚ್ಚಿಗೆ ಜನ ಸಿಗ್ತಾರೆ. ಇವ್ರಿಗೆ ಡೆಫಿನೆಟ್ಲಿ ಕುಜ ಲಗ್ನದಲ್ಲೇ ಒಂದು ಸಂಚಾರವನ್ನು ಶುರು ಮಾಡಿರೋದ್ರಿಂದ, ಕೇತು 5ನೇ ಮನೆಯಲ್ಲಿ ಸಂಚಾರ, ಅದು ಮಖಾ ನಕ್ಷತ್ರದಲ್ಲಿ ಶುರು ಮಾಡಿರೋದ್ರಿಂದ ಸ್ವಲ್ಪ ದೈವ ಬಲ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚು ಗೌರವ, ಮನ್ನಣೆ ಎಲ್ಲವನ್ನ ನೀವು ಸಾಧಿಸಿಕೊಳ್ಳುವಂತಹ ಸಮಯ ಅಶ್ವಿನಿ ನಕ್ಷತ್ರದವರಿಗೆ. ಭರಣಿ ನಕ್ಷತ್ರದವರಿಗೆ ಶುಕ್ರ ಗುರುವಿನ ಜೊತೆ ಯುತಿಯಾಗಿ ಒಂದು ಕಡೆ ಭೋಗ, ಇನ್ನೊಂದು ಕಡೆ ಜ್ಞಾನ, ಎಲ್ಲವೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ನಿಮ್ಮ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳು, ಮನೆಗೆ ಸೇರುವಂತಹ ಹೊಸ ವಿಚಾರಗಳು, ಇದೆಲ್ಲವೂ ಭರಣಿ ನಕ್ಷತ್ರದವರಿಗೆ ಜಾಸ್ತಿ ಆಗ್ತಾ ಇದೆ. ಇನ್ನು ಹೊಸದಾಗಿ ಉದ್ಯೋಗ ಸಿಗೋದು, ಉದ್ಯೋಗದಲ್ಲಿ ಬಡ್ತಿ ಸಿಗೋದು, ಇದೆಲ್ಲವೂ ಕೂಡ ಭರಣಿ ನಕ್ಷತ್ರದವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಇನ್ನು ಕೃತಿಕಾ ನಕ್ಷತ್ರ ಅಂದರೆ ಅಲ್ಲಿ ಸೂರ್ಯ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಸರ್ಕಾರಿ ವಲಯದಲ್ಲಿ ಯಾರ್ಯಾರಿದ್ದೀರಾ, ಅದೇ ಟ್ರಾನ್ಸ್ಫರ್ ಆಗ್ತಾ ಇರೋದು, ನಿಮ್ಮ ಪೋಸ್ಟಿಂಗ್ ಚೇಂಜ್ ಆಗ್ತಾ ಇರೋದು, ಅಥವಾ ನಿಮ್ಮ ಕುರ್ಚಿ ಇನ್ನಷ್ಟು ಗಟ್ಟಿಗೊಳ್ತಾ ಇರೋದು, ಇದೆಲ್ಲ ಕೃತಿಕಾ ನಕ್ಷತ್ರದವರು ಅಳವಡಿಸ್ಕೊಳ್ಬಹುದು. ಸೊ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಬುಧ 3ನೇ ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತಾ ಇದೆ, ಓದಿನ ಕಡೆ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ 12ನೇ ಮನೆಯಿಂದ ನಿಮ್ಮ 6ನೇ ಮನೆಗೆ ಶನಿಯ ದೃಷ್ಟಿ ಇದೆ. ನೀವು ಸೋಮಾರಿತನವನ್ನು ಬಿಡಬೇಕು, ನೀವು ಓದೋದಕ್ಕೆ ಜಾಸ್ತಿ ಮುಂದಾಗಬೇಕು. ಶನಿಯ ಸಪೋರ್ಟ್ ಖಂಡಿತ ಆಗ ಸಿಗತ್ತೆ. ಅದೇ ರೀತಿ ಏನಾದರೂ ನೀವು ಕೋರ್ಟ್ ಕೇಸ್ಗಳಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದರೆ ಶನಿ ಮಹಾತ್ಮರು ಹೊಂದಾಣಿಕೆ ಮಾಡ್ಕೊಳ್ಳಿ, ಕೋರ್ಟಿಂದ ಹೊರಗಡೆ ವಿಚಾರಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನೀವು ಅದ್ರ ಕಡೆ ಗಮನ ಕೊಟ್ಟರೆ ಸ್ವಲ್ಪ ಖರ್ಚುಗಳು ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಅದಕ್ಕೋಸ್ಕರ ಹೆಚ್ಚು ಖರ್ಚುಗಳಾಗಬೇಕು ಮತ್ತು ಕೇಸು ನೀವು ಅಂದುಕೊಂಡಂತಹ ಸಮಯಕ್ಕೆ ಮುಗಿಯೋದಿಲ್ಲ, ತುಂಬ ವಿಳಂಬ ಆಗುತ್ತೆ, ಇನ್ನೂ ಹಲವಾರು ಖರ್ಚುಗಳು ಎದುರಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಂದರ್ಭಗಳಿದ್ರೆ ಹೊಂದಾಣಿಕೆ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ಹೊಸದಾಗಿ ಮದುವೆ ಟ್ರೈ ಮಾಡಬೇಕು. ಡೆಫಿನೆಟ್ಲಿ ಕುಜನ ದೃಷ್ಟಿ 7ನೇ ಮನೆಗೆ ಬೀಳ್ತಾ ಇದೆ. ನಿಮ್ಮ ಜಾತಕದಲ್ಲಿ 7ನೇ ಮನೆಯ ದಶಾಭುಕ್ತಿ ಏನಾದರೂ ನಡೀತಾ ಇದ್ದರೆ, ಅಥವಾ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ದಶಾಭುಕ್ತಿ ಏನಾದರೂ ನಡೀತಾ ಇದ್ದರೆ, ಈ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ವೇಗ ಪಡೆದುಕೊಳ್ಳುತ್ತೆ, ಹೆಚ್ಚು ಪ್ರೊಫೈಲ್ಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಈಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ನಿಮ್ಮ ಮೇಲೆ ಇರುತ್ತೆ. ಸೊ ಓವರಾಲ್ ನೋಡಿದಾಗ ಇದೊಂದು ರೀತಿ ಒಳ್ಳೆಯ ಆರಂಭವೇ. ಓಕೆ, ಸೊ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಸೊ ನಾವು ನಮ್ಮ ಸುತ್ತ ಪಾಸಿಟಿವೇ ಆಗಲಿ ಅಂತ ಅಂದುಕೊಳ್ಳೋಣ. ಸ್ವಲ್ಪ ದೂರ ಇದ್ದು ಇಲ್ಲಿಯ ವಿಚಾರಗಳನ್ನು, ಇಲ್ಲಿಯ ಖುಷಿಗಳನ್ನು ಪಡೆದುಕೊಳ್ಳೋಣ. ಎಲ್ಲ ಇಲ್ಲೇ ಆಗಬೇಕು, ಎಲ್ಲ ನಾವು ಅಂದ್ಕೊಂಡಂಗೆ ಆಗಬೇಕು ಅಂದಾಗ ಆಗಲ್ಲ. ಗ್ರಹಗಳು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಬಲವು ಚೆನ್ನಾಗಿರಬೇಕು, ಯೋಗವು ಚೆನ್ನಾಗಿರಬೇಕು, ದಶಾಭುಕ್ತಿಯು ಚೆನ್ನಾಗಿರಬೇಕು.
ಮೇಷರಾಶಿಯ ಎಲ್ಲ ಮಂದಿಗೆ ಗುರುವಿನ ಬಲ ಚೆನ್ನಾಗಿ ಸಿಗಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.